ಆಗಿದೆ. ಪ್ರೈಸ್ ಅಂತೂ ಡಬಲ್ ಆಗಿದೆ. ಇದು ಭಾಗ ಆಗೋದು ಮುಂಚೆ 60 ರೂಪಾಯಿ ಇತ್ತು, ಈಗ 120 ಒಂದ್ ಕಡೆ 150 ಇದೆ, ಒಂದ್ ಕಡೆ 100 ರೂಪಾಯಿ ಇದೆ. ಗ್ಯಾಸ್ ಹಾಕ್ಸ್ಕೊಬೇಕಂದ್ರೆ 4 ಅವರ್ 5 ಗಂಟೆ ಮುಗಿಸ್ಕೊಂಡ್ಬೇಕು ಗಾಡಿನ. ಸರ್ ನಿಮ್ಗೆ ಶಕ್ತಿ ಇದೆ ನಿಂತ್ಕೊಂತೀರಾ ಪಾಪ ನೋಡಿ. ಪಾಪ ವಯಸ್ಸಾಗೋರಿಗೆ ತುಂಬಾ ತೊಂದರೆ ಇದೆ, ನಮಗೂ ತೊಂದರೆ ಇದೆ. ವಯಸ್ಸಿದ್ರು ಕಾಯಿಲೆಗಳು ಇದೆ, ಸುಮಾರು ಇದೆ, ಗೊತ್ತಾಗಲ್ಲ ಯಾವ ಕಾಯಿಲೆ ಯಾವ್ದು ಇದೆ ಅಂತ. ಆದ್ರೂ ನಾವು ನಿಂತ್ಕೊಂಡಿದ್ದೀವಿ, ಸಾಯ್ತಾ ಇದೀವಿ. ಗೌರ್ಮೆಂಟ್ ಯಾವ ತರನು ಆಕ್ಷನ್ ತಗೊಳಲ್ಲ. ಅವ್ರ ಮನೆಗೆ ಸುಖ ಆಗಿ ಊಟ ಸಿಗ್ತಾ ಇದೆ, AC ಆನ್ ಆಗಿದೆ. ನಾವು ಬಿಸಿಲಲ್ಲಿ ಸಾಯ್ತಾ ಇದೀವಿ, ಯಾವ್ದು ಕೇಳೋನಿಲ್ಲ. ಯಾವ್ದು MLA ಇಲ್ಲ, MP ಇಲ್ಲ. ಓಟ್ ಬೇಕಾ ಟೈಮಲ್ಲಿ ಮನೆ ಬಾಗಿಲು ಬಂದು ನಮ್ಗೆ ನಮಸ್ಕಾರ ಹೊಡಿತಾರೆ, ಮನೆ ಬಾಗಿಲು ಬರ್ತಾರೆ ನಮಸ್ಕಾರ ಹೊಡಿತಾರೆ. ಈಗ ಯಾರು ಕಾಣ್ತಾ ಇಲ್ಲ, ಪರಿಸ್ಥಿತಿ ಇದೆ. ಈಗ ಪ್ರೈಸ್ ಡಬಲ್ ಆಗಿರೋದ್ರಿಂದ ಜನನ ಹತ್ರ ಡಬಲ್ ಕೇಳಿದ್ರೆ ಜನ ಜಗಳ ಮಾಡ್ತಾ ಇರ್ತಾರೆ. ಹೆಂಗ್ ಡಬಲ್ ಕೇಳೋಕ್ಕಾಗಲ್ಲ? ಮೊದಲು 60 ರೂಪಾಯಿ ಇತ್ತು, 120 ಆಗಿದೆ. ಈಗ ಯಾವ್ನು ಕೊಡ್ತಾನೆ ಡಬಲ್ ಪ್ರೈಸ್ ಅಂದ್ರೆ ಯಾವ್ನು ದುಡ್ಡು ಕೊಡ್ತಾನ? ಸರ್ ಈಗ 50 ರೂಪಾಯಿ 100 ರೂಪಾಯಿ ಕೊಡಿ ಅಂದ್ರೆ ಏನ್ ಮಾಡ್ತಾರೆ? ಜಗಳ ಮಾಡ್ತಾರೆ. ನಾವು ಜಗಳ ಸತಾಯಿಸ್ಬೇಕು, ತುಂಬಾ ತೊಂದರೆ ಇದೆ. ಯಾವನು ಸುಧಾರಿಸ್ಕೊಳಕ್ ಆಗ್ತಾ ಇಲ್ಲ, ಜನನು ಜಗಳಕ್ಕೆ ಬರ್ತಾ ಇಲ್ಲ. ಅಲ್ಲ ಸರ್, ಈಗ ಬೆಳಗ್ಗೆ ಎಷ್ಟು ಗಂಟೆ ಬಂದು ನಿಂತ್ಕೊಂಡ್ರಿ ನೀವು? ನಾವು ಈಗ ಬಂದಿರೋದು ನಾವು ಸುಮಾರು 10:15. 10:30. ಈ ಟೈಮ್ 3:15. ಊಟ ಮಾಡಿದ್ರಾ? ಊಟ ಇನ್ನೂ ಇಲ್ಲ. ಈಗ ಗ್ಯಾಸ್ ಮುಗಿಸ್ಬೇಕಾದ್ರೆ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಆಗುತ್ತೆ. ಊಟ ಐತೆ ಕಷ್ಟ. ಇದ್ರಲ್ಲೇ ಜೀವನ ಮಾಡ್ಬೇಕು, ಇದ್ರಲ್ಲೇ ಫೈನಾನ್ಸ್ ಕಟ್ಟಬೇಕು. 5 ತಿಂಗಳು ಫೈನಾನ್ಸ್ ಕಟ್ಟಬೇಕು, ಅಷ್ಟಕ್ಕೆ ಆಗ್ತಾ ಇಲ್ಲ. ಈಗ ಕಟ್ಟಿಲ್ಲ ಅಂದ್ರೆ ಗಾಡಿ ಹಿಡ್ಕೊಂತಾರೆ. ಗಾಡಿ ಹಿಡ್ಕೊಂಡ್ಮೇಲೆ ಜೀವನ ನಡೆಸಕ್ ಕಷ್ಟ. ಯಾಕಂದ್ರೆ ಆಟೋ ಡ್ರೈವರ್ ಸಮಸ್ಯೆ ಏನಂತಂದ್ರೆ ಅವತ್ತೇ ದುಡ್ದು ಅವತ್ತೇ ತಿನ್ಬೇಕಂತ. ಅವತ್ತೇ ದುಡ್ದು ಅವತ್ತೇ ತಿನ್ಬೇಕು. ಈಗ ದುಡಿಯೋಕ್ಕೂ ಆಗ್ತಿಲ್ಲ, ತಿನ್ನೋಕ್ಕೂ ಆಗ್ತಿಲ್ಲ. ಎಲ್ಲ 1-2-3 ಸಾವಿರ ರೂಪಾಯಿ ಸಾಲ ಮಾಡಿದ್ರೆ ಅದು ಕೊಡಕ್ ನಮ್ಗೆ ಹೋಗಿತ್ತು. ಈಗ ಜನ ಬಾಯಿಗೆ ಬಂದಂಗೆ ಬೈತಾರೆ. ತಗೊಳಕ್ಕಾಗಿಲ್ಲ ಅಂದ್ರೆ ಯಾಕೆ ತಗೊಂತೀರ? ನಮ್ಮ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಯಾರು ಗಮನ ಕೊಡ್ಬೇಕು ಅಂತೀರಾ? ಗೌರ್ಮೆಂಟ್ ಇನ್ನೇನ್ ಸರ್ಕಾರ. ಯಾಕಂದ್ರೆ ಅವರು ಇಲ್ಲಿನ ಬಗ್ಗೆ ಅಲ್ಲಿ ಹೇಳ್ತಾರೆ, ಅವ್ರ ಬಗ್ಗೆ ಅವ್ರು ಇಲ್ಲಿನ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಗೊಂದಲ ಇದೆ. ರಾಜ್ಯದಲ್ಲಿ ಒಂದ್ ಸರ್ಕಾರ ಇದ್ರೆ ಕೇಂದ್ರದಲ್ಲಿ ಒಂದಿದೆ. ಅಲ್ಲ, ಕೇಂದ್ರ ಕೇಳ್ಕೊಂಡ್ರೆ ಸಾಕು, ರಾಜ್ಯದಲ್ಲಿ ಯಾವ್ದೋ ಒಂದು ಕೇಳ್ಕೊಂಡ್ರೆ, ಇಲ್ಲಿ ಇವತ್ತು ಸರ್ಕಾರ ಕೇಳ್ಕೊಂಡ್ರೆ ಏನೋ ಒಂದು ಸಮಸ್ಯೆ ತಗೊಳಕ್ ನಮ್ಗೆ ಆಗ್ತಾ ಇಲ್ಲ. ಇಷ್ಟು ತಿಂಗಳು ನಡೆಯೋದು ನೀವು, ಆಮೇಲೆ ಮಿಕ್ಕಿದ್ ನೋಡೋಣ. ನಾವು ಇದೀವಿ ಏನೋ ಸದ್ಯಕ್ಕೆ ಒಂದು 5 ಸಾವಿರ ನಿಮ್ಮ ಅಕೌಂಟ್ಗೆ ಹಾಕ್ಸಿವಿ, ಏನೋ 10 ಸಾವಿರ ಹಾಕ್ತೀವಿ, ಏನೋ ಒಂದು ಅನ್ಬೇಕಲ್ಲ. ಇಲ್ಲ ಒಂದ್ ಕೆಲಸ ಮಾಡಿ, ಅದು ಡಬಲ್ ಆಗಿರೋ ನಾವು ಸಿಂಗಲ್ ಪ್ರೈಸೇ ಕೊಡಿ, ಮಿಕ್ಕಿದ ಪ್ರೈಸ್ ನಾವು ಕೊಡ್ತೀವಿ, ನೀವು ಗಾಬರಿ ಪಡ್ಬೇಡಿ, ಭಯ ಪಡ್ಬೇಡಿ, ನಾವು ಇದೀವಿ ಜೊತೆಗೆ ಅಂತ ಯಾವ ಮಾತು ಹೇಳೋ ನಿಲ್ವಲ್ಲ. ಯಾಕಂದ್ರೆ ಇವತ್ತು ಹೋಟ್ಲು ಸಮಸ್ಯೆನ ಬಗೆಹರಿಸಿದ್ದಾರೆ. ಈಗ ಹೋಟ್ಲಿಗೆ ಪ್ರಾಬ್ಲಮ್ ಇಲ್ಲ. ಯಾಕೆ ಆಟೋ ಡ್ರೈವರ್ ಸಮಸ್ಯೆ ಕಣ್ಣು ಕಾಣಿಸ್ತಿಲ್ವಲ್ಲ? ಅದೇನೋ ಕಣ್ಣಿಗೆ ಕಾಣಿಸಲ್ಲ. ಆಟೋ ಡ್ರೈವರ್ ಅಂದ್ರೆ ಏನು ಚೀಪ್, ಒಂದೇನೋ ಕಾರ್ಪೊರೇಷನ್ ಕೆಲಸ ಚೀಪ್ ಆಟೋ ಡ್ರೈವರ್ ಅಂದ್ರೆ. ಪಬ್ಲಿಕ್ ಸರ್ವೆಂಟ್ ನಾವು ಅಂದ್ರೆ ಪಬ್ಲಿಕ್ ಸರ್ವಿಸ್ ಕೊಡ್ತಾ ಇದೀವಿ. ಪೊಲೀಸ್ನವರು ಯಾವ್ದೋ ನಮ್ಮ ಮೀಟಿಂಗ್ ಇರೋ ಮೊಬೈಲ್ ನೋಡ್ಕೊಂಡಿರ್ತಾರೆ, ನಾವಂತೂ ಕೆಲಸನ ಮಾಡ್ತಾ ಇದ್ದೀವಿ. ಅಷ್ಟು ಕಷ್ಟಪಡ್ತಾ ಇದೀವಿ. ಯಾಕಂದ್ರೆ ಒಂದು 50 ಹೋಗೋರ್ನ ಕೇಳ್ತಾ ಇರ್ತೀನಿ, ಆಟೋ ಮೇಡಮ್ ಅಂತ ಕಷ್ಟ ಬಂದಿದೆ. ಅವ್ನು ಯಾವ ಆಟಲ್ಲಿ ಕೊಡೋ ದುಡ್ಡೇ ಕೊಡ್ತಾವನೆ, ಅವ್ನಿಗೆ ಡಬಲ್ ಹಾಕೋ ಅವ್ನಿಗೂ ಗೊತ್ತಾಗ್ತಾ ಇದೆ. ಮತ್ತೆ ಓಲಾ ಉಬರ್ ಅಂತ ಬಂದಾಗ ಅವರು ನಿಮ್ಗೆ ಏನಾದ್ರು ಜಾಸ್ತಿ ಕೊಡ್ಬೇಕಲ್ವಾ? ಅವ್ರು ಏನ್ ಕೊಡ್ತಾರೆ? ಅವ್ರು ದುಡ್ಡು ಕೊಂಡು ಅವ್ರು ತಿನ್ಕೊಂಡಿದ್ದಾರೆ, ಅವ್ರು ಕೊಡಕ್ಕಾಗಲ್ಲ. ಗೌರ್ಮೆಂಟೇ ಕೊಡ್ತಾ ಇಲ್ಲ. ಗೌರ್ಮೆಂಟ್ 100 ಕಡೆಯಿಂದ ದುಡ್ಡು ಬರ್ತಿದೆ. ಯಾವ್ದಾದ್ರು ಟ್ಯಾಕ್ಸ್ ಇದು ಅದು ಏನೋ ನಮ್ಗೆ ಗೊತ್ತಿಲ್ಲ, ಅಷ್ಟೊಂದು ದುಡ್ಡು ಬರ್ತಿಲ್ಲ. ಒಂದು ಆಟೋ ಡ್ರೈವರ್ ಪಾಪ ಸಾಯ್ತಾವೆ, ಬಿಸಿಲಲ್ಲಿದ್ದಾವೆ, ಜೀವನ ಮಾಡಕ್ ಆಗ್ತಿಲ್ಲ. ಅವ್ರಿಗೆ ಅಕೌಂಟ್ಗೆ ಒಂದು 10 ಸಾವಿರ ರೂಪಾಯಿ ಹಾಕ್ಸೋಣ, ಇಲ್ಲ ಒಂದು ನಮ್ಮ ಕೆಪಾಸಿಟಿ 5 ಸಾವಿರ ಹಾಕೋಣ. ಸಮಸ್ಯೆ ಆಗೋ ಹೋಗೋ ಒಂದು 5 ಸಾವಿರ ಹಾಕೋಣ, ಆಮೇಲೆ ದುಡ್ಡು ಕೊಟ್ಟು ತಿನ್ಕೊಂತಾರೆ. ಯಾವ ಆಟೋ ಡ್ರೈವರ್ ತುಂಬಾ ಚೀಪ್. 10:00 ಬಂದಿದ್ದೀರಾ ಅಂದ್ರೆ ಇಷ್ಟೊತ್ತರೆಗೂ ಇವಾಗ 4 ಗಂಟೆ ಏನೋ ಆಯ್ತು. ಕುಡಿಯಕ್ಕೆ ನೀರ್ ಬೇಗ ಸಿಗ್ತಾ ಇಲ್ಲ, ಅದೇ ಸಮಸ್ಯೆ. ನಾವು ಊಟ ಮಾಡೋದ್ರಿ ಜೀವನ, ಆಮೇಲೆ ಒಂದು ಕೊಟ್ಟು ನೀರ್ ಹಾಕೊಳಕ್ಕೂ ನೀರಿಲ್ಲ. ಈಗ ನಾವ್ ಹೆಂಗ್ ನೀರ್ ಕುಡಿಬೇಕು, ಆಗಿಂದ ನಾವು ನೀರ್ ಕುಡಿಯಕ್ಕೆ ನೋಡ್ತೇವೆ. ಯಾವನ ಹತ್ರ ಬಾಟ್ಲಿ ಇದೆ ಈಸ್ಕೊಡೋಣ, ಒಂಚೂರು ಕೇಳೋಣ ಅಂತ. ಅವ್ನಿಗೆ ಸಾಕಾಗ್ತಾ ಇದೆ. ನಮ್ಮನ್ನ ಹೆಂಗ್ ಕೊಡ್ತಾನೆ ಪಾಪ. ಅವ್ನು ಹೇಳ್ತಾನೆ, ಸರ್ ನಾನು ಇಷ್ಟೇ ಇಟ್ಕೊಂಡು ನಾನು ಕುಡಿಬೇಕು, ನಾನು ಆಮೇಲೆ ಏನು ಕುಡಿಬೋದು ಅಂತ ಅವ್ನು ಹೇಳ್ತಾನೆ. ನೀವ್ ಎಲ್ಲಿಂದ ಬಂದಿರೋದು? ಮಾತ್ರ ಬೇರೆ ಯಾರಿಗೂ ಗೊತ್ತಾಗಲ್ಲ. ಬೇರೆಯವ್ರಿಗೆ ಏನು ಚೀಪ್ ಲೈನಲ್ಲಿ ನಿಂತಿದ್ದಾರೆ, ಹಾಕೊಂಡು ಹೋಗ್ತಾರೆ. ಅವ್ರು ಬಂದು ಒಂದಿನ ಕುತ್ಕೋಬೇಕಲ್ವಾ ಸರ್ ರಾಜಕಾರಣಿಗಳು? ಯಾಕೆ ಬರ್ತಾ ಇಲ್ಲ ಬಾಯಿಗೆ? ಈಗ ನಾವು ಏನಾರ ಸ್ಟ್ರೈಕ್ ಮಾಡೋಣ ಅಂದ್ರೆ ಸದ್ಯಕ್ಕೆ ಪ್ರಾಬ್ಲಮ್ಗಳು ಇದೆ. ಈ ಪ್ರಾಬ್ಲಮ್ಗಳಿಂದ ಈ ಪ್ರಾಬ್ಲಮ್ ಸಾಲ್ವ್ ಆದ್ರೆ ನಾವು ಒಂದು ದಿನ ಅಲ್ಲೇ ವೇಸ್ಟ್ ಆಗ್ಬಿಡುತ್ತೆ ಅಂತ ನಾವು ಅದೇ ಪ್ರಶ್ನೆ ಇದ್ದೀವಿ. ಈ ರಾಜ್ಯದವ್ರು ಬರ್ಬೇಕಂದ್ರೆ ನಾವು ಸ್ಟ್ರೈಕ್ ಮಾಡೋಣ ಅಂದ್ರೆ ಪಾಪ ಇದೇ ಸಮಸ್ಯೆ ದೊಡ್ಡದಾಗಿದೆ. ಇದು ಯಾವ್ದೋ ಬಾಗೋ ಬೇಗೋ ಅನ್ಕೊಂಡು ಈಗ ಸಮಸ್ಯೆ ಜಾಸ್ತಿ ಆಗಿದೆ. ವಾರ ಏನೋ ಇರ್ಲಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡಿ ಏನೋ ಒಂದು ಆಕ್ಷನ್ ತಗೊಂಡು ಅವ್ರಿಗೆ ಒಳ್ಳೆ ರೀಸನ್ ಸಿಕ್ತು, ವಾರಿಂದ ನಮ್ಗೆ ಗ್ಯಾಸ್ ಸಿಕ್ತಿಲ್ಲ ಅಂತ. ಸಿಕ್ಕೆ ಅದು ರೀಸನ್. ಆ ರೀಸನ್ ನೀವು ಏನೋ ಒಂಚೂರು ಹಾಕಿ ಸಣ್ಣ ಪುಟ್ಟ, ನಿಮ್ ದೌಲತ್ ಏನಾಗಲ್ಲ. ನಿಮ್ ಮನೆಯಿಂದ ಯಾವ್ದು ತಂದ್ಕೊಡ್ತಾ ಇಲ್ಲ, ನಮ್ ದುಡ್ಡು ನಮ್ ಕೊಡಿ. ನಾವು ಟ್ಯಾಕ್ಸ್ ಕಟ್ತಾ ಇರೋದು, ನಾವು ಜೀವನ ಮಾಡ್ತಾ ಇರೋದು, ನಮ್ ಟ್ಯಾಕ್ಸಿನ ದುಡ್ಡು ಒನ್ ಟೈಮ್ ಕೊಡಿ. ನೀವು ಪೂರ್ತಿ ವರ್ಷ ಗಂಟ್ಲೆ ಕೊಡಬೇಡಿ. ಸದ್ಯಕ್ಕೆ ನಮ್ ಕಷ್ಟ ಇದೆ, ಅಲ್ಲಿ ಹೋಗೋ
ಅಲ್ಲಿ ಹೋಗಿ ಕೊಡಿ. ಆಮೇಲೆ ನೀವು ಏನ್ ಕೊಡಕ್ ಹೋಗ್ಬೇಡಿ, ನಾವು ದುಡ್ಕೊಂಡು ನಮ್ಗೆ ತಿನ್ಕೊಳಕ್ ಗೊತ್ತಿಲ್ಲ. ಅದು ಯಾವ ಸರ್ಕಾರ ಗಮನ ತರ್ತಾ ಇದೆ. ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಯಾವ್ದು ನೋಡಲ್ಲ. ಅವ್ರ ಮನೆಯಲ್ಲಿ AC ಹಾಕೊಂಡಿದಾಗ ನೆಮ್ಮದಿಯಾಗಿದಾಗ ಅದೇ ಸಾಕು, ಬೇಡೋದು ಯಾವ ಕತೆ ಬೇಡ. ನೋಡಿ ಪಾಪ ಸತ್ತೋಗ್ಬಿಟ್ಟು ಆ ಹೆಣ್ಣಿನ ಮೇಲೆ ಏನೋ 5 ಲಕ್ಷನೋ 10 ಲಕ್ಷನೋ ಕೊಟ್ಟು ಪಾಪ ಅವ್ರ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರ ಮನೆಗೆ ಏನೋ ಸಮಸ್ಯೆ ಅನ್ಸೋಣ ಅಂದ್ರೆ ಸರ್ ಅಲ್ಲಿ ಕೊಡೋದಿಲ್ಲ, ಹೋಗಿ ನೋಡೋದವ್ರು ನೋಡ್ಬೇಕು ತಾನೆ. ನೋಡಕ್ಕೂ ಟೈಮ್ ಇಲ್ಲ, ಅವತ್ತ ಟೈಮ್ ಇಲ್ಲ, ಬಿಸಿ. ಆ ಮೀಟಿಂಗು ಈ ಮೀಟಿಂಗು ಎಲ್ಲಿಂದ ದುಡ್ಡು ಬರ್ತದೆ ಅನ್ಕೊಂಡು ಆ ಮೀಟಿಂಗ್ ಅಲ್ಲಿ ಇರ್ತಾರೆ. ನಮ್ಮಂತ ಯಾವನೂ ಬರಲ್ಲ.